ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನು ರೆಗ್ಯುಲರ್ ಆಗಿ ಬರೋ ಹಾಗೆ ವಾಕ್ ಬಂದೆ. ನವಿಲು ಹೆಂಗೆ ಆರೋಗ್ತಿದ್ದಾವೆ ನೋಡಿ. ಹಕ್ಕಿಗಳ ಸೌಂಡು ಹಾಗೆ ಗಾಳಿ ಬೀಸೋ ಸೌಂಡು ನಿಮಗೆ ಕೇಳಿಸ್ತಿರ್ಬೋದು. ವಾತಾವರಣ ಎಷ್ಟು ತಂಪಾಗಿದೆ ನೋಡಿ. ಇದು ನಮ್ಮ ಮಾಮಾರ್ದು ದಾಳಿಂಬೆ. ನಾವು ಅವರು ಒಂದೇ ಸಲ ಹಾಕಿರೋದು. ಅಲ್ಲಿ ಕಾಣಿಸ್ತಿರೋದು ನಮ್ಮ ತೋಟ. ಇದು ನೋಡಿ ನಮ್ಮ ತೋಟ. ಶುಂಠಿ ಹಾಕಿದ್ದೀವಲ್ಲ ಅದು. ಹೋಗೇ ಇಲ್ಲ, ಎಷ್ಟೋ ದಿನ ಆಗಿದೆ ಹೊಲ್ದ ಹತ್ರ. ಇವತ್ತಾದರೂ ಹೋಗಿ ಬರಬೇಕು. ಸ್ನೋ ಹೆಂಗೆ ಬಿದ್ದಿದೆ ನೋಡಿ. ಇವತ್ತು ಕಮ್ಮಿ ಸ್ವಲ್ಪ. ನೆನ್ನೆ ಮೊನ್ನೆ ಅಂತೂ ಫುಲ್ಲು ಗುಡ್ಡ ಮುಚ್ಚೋಗ್ಬಿಟ್ಟಿತ್ತು. ವಾಕ್ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಇಲ್ಲಿ ಅಡ್ಡಾಡಿ ಮತ್ತೆ ಮನೆಗೆ ಹೋಗೋದು. ಬನ್ನಿ, ಅಲ್ಲಿಗೆ ಹೋದ್ಮೇಲೆ ವಿಡಿಯೋ ಮಾಡ್ತೀನಿ. ಹಾಗೆ ವಾಕ್ ಮುಗಿಸ್ಕೊಬಂದು ಮನೆಯಲ್ಲಿ ಕಾಫಿ ಮಾಡ್ತಾ ಇದ್ದೆ. ಪಕ್ಕದ ಮನೆ ಆಂಟಿ ಬಂದಿದ್ದರು, ಹಾಗಾಗಿ ನಮ್ಮ ಮನೆಯವರು ಇದ್ದರು, ಅವರಿಗೆ ಕಾಫಿ ಮಾಡಿಕೊಡ್ತಾ ಇದ್ದೆ. ನಾನು ಆದಷ್ಟು ಕಾಫಿ ಕುಡಿಯೋದನ್ನು 90% ಕಮ್ಮಿ ಮಾಡಿದ್ದೀನಿ. ಇನ್ನು 10% ಕುಡಿತೀನಿ, ಅಂದರೆ ಶುಗರ್ಲೆಸ್ ಕುಡಿತಾ ಇದ್ದೀನಿ. ತಿಂಡಿಗೆ ಅಕ್ಕಿ ರೊಟ್ಟಿ ಪಲ್ಯ ರೆಡಿ ಆಗಿದೆ. ಅಕ್ಕಿ ರೊಟ್ಟಿ ಒಂದು ಮಾಡಬೇಕು. ನನಗೆ ರೊಟ್ಟಿ ಮಾಡೋದಕ್ಕೆ ಮರಿಬೇಕು, ಇಲ್ಲಾಂದರೆ ರೊಟ್ಟಿ ಮಾಡೋಕ್ಕೆ ಬರಲ್ಲ. ಈ ಥರ ರೌಂಡ್ ಮಾಡಬೇಕು. ಆಮೇಲೆ ಹೇಳ್ಕೊಡ್ತೀನಿ. ನಾನು ಒಂದು ಲೆವೆಲ್ಲಿಗೆ ಪರವಾಗಿಲ್ಲ ರೊಟ್ಟಿನ ಚೆನ್ನಾಗಿ ಹಾಕ್ತೀನಿ. ಇವಾಗ ಕಲ್ತಿದ್ದೀನಿ. ಅಂದರೆ ಒಂದೊಂದು ಕಡೆ ಸೈಡು ಒಂದೊಂದು ಥರ ರೊಟ್ಟಿನ ಮಾಡ್ತಾರೆ. ಒಬ್ಬೊಬ್ಬರು ದೋಸೆ ಹಿಟ್ಟು ಥರ ಕಲಿಸ್ಕೊಬಿಟ್ಟು ದೋಸೆ ಹಾಕ್ತಾರಲ್ಲ, ಆ ಥರ ರೊಟ್ಟಿನೂ ಮಾಡ್ತಾರೆ. ಆಮೇಲೆ ಕೆಲವರು ನೀರು ಕುದಿಬೇಕಾದ್ರೆ ಹಿಟ್ಟನ್ನು ಅದರೊಳಗಡೆ ಹಾಕ್ಬಿಟ್ಟು ಮುದ್ದೆ ಥರ ಮಾಡಿ ಹಂಗೂ ರೊಟ್ಟಿ ಹಾಕ್ತಾರೆ. ನಾವು ಒಂಥರ ಮಾಮೂಲಿ ರೊಟ್ಟಿ ಹಾಕ್ಕೋದು, ನೀರನ್ನ ಕಾಯಿಸ್ಕೊಬಿಟ್ಟು ಹಿಟ್ಟೊಳಗಡೆ ಮಿಕ್ಸ್ ಮಾಡಿ ರೊಟ್ಟಿನ ಮಾಡೋದು. ನನಗೆ ನೀಟಾಗಿ ತಟ್ಟೋದಕ್ಕೆ ಬರಲ್ಲ, ಹಾಗಾಗಿ ನಾನು ಈ ಥರ ಹರ್ಕೊಳ್ತೀನಿ. ಅರಿಯೋದಕ್ಕೆ ನಾನು ಪೈಪ್ ಇಟ್ಕೊಂಡಿದ್ದೀನಿ. ಅಂದರೆ ನನಗೆ ಲಟ್ಟಣಿಗೆಲಿ ಅಷ್ಟು ಅರಿಯೋದಕ್ಕೆ ಕಂಫರ್ಟಬಲ್ ಅಂತ ಅನಿಸಲ್ಲ, ಹಾಗಾಗಿ ನಾನು ಇದರಲ್ಲೇ ಅರಿಯೋದು. ಈ ರೊಟ್ಟಿ ವಿಷಯಕ್ಕೆ ಬಂದರೆ ನನಗೆ ಉತ್ತರ ಕರ್ನಾಟಕದ ರೊಟ್ಟಿ ಅಂದರೆ ತುಂಬ ಇಷ್ಟ. ಆ ರೊಟ್ಟಿ ಫೀಲೇ ಬೇರೆ, ಅಷ್ಟು ಚೆನ್ನಾಗಿರುತ್ತೆ, ತೆಳ್ಳಗೆ ಹಾಗೆ ರುಚಿಯಾಗಿ. ಅದರಲ್ಲೂ ಸಜ್ಜೆ ರೊಟ್ಟಿ ಅಂತ ಏನೋ ಮಾಡ್ತಾರೆ, ಆ ಚಟ್ನಿ ಪುಡಿ ಆ ರೊಟ್ಟಿ ಜೊತೆ ತಿಂತಾ ಇದ್ದರೆ ಅದ್ರ ಮಜಾನೇ ಬೇರೆ. ಹಾಗೆ ಹಾಸನಲ್ಲಿ ಒಂದು ಮಂಜು ರೊಟ್ಟಿ ಅಡ್ಡ ಅಂತ ಇದೆ, ಅದರಲ್ಲೂ ಅಷ್ಟೇ ಅಕ್ಕಿ ರೊಟ್ಟಿನ ತುಂಬ ಚೆನ್ನಾಗಿ ಹಾಕ್ತಾರೆ. ನಾನು ಯಾವಾಗಲಾದರೂ ಹೋದರೆ ವಿಡಿಯೋ ಮಾಡಿ ಹಾಕ್ತೀನಿ. ಸ್ಟ್ರೀಟ್ ಫುಡ್ಡಲ್ಲಿ ಅದು ಇದೆ. ಅದು ಕರೆಕ್ಟಾಗಿ ನನಗೆ ಅಡ್ರೆಸ್ ಗೊತ್ತಿಲ್ಲ. ಅಲ್ಲಿ ಹೋದಾಗ ನಿಲ್ಲಿಸಿದಾಗ ತಿಂದು ಬಂದಿರೋದಷ್ಟೇ ಗೊತ್ತು. ಒಂದು 2-3 ಸಲ ಟ್ರೈ ಮಾಡಿದ್ದೀನಿ. ತುಂಬ ವೆರೈಟೀಸ್ ರೊಟ್ಟಿ ಹಾಕ್ತಾರೆ. ಹಾಗಾಗಿ ಅಕ್ಕಿ ರೊಟ್ಟಿಗಂತೂ ಮಸಾಲ ಎಲ್ಲ ಹಾಕ್ಬಿಟ್ಟು ಮಾಡ್ತಾರೆ.
ಆ ಲೆವೆಲ್ಲೇ ಬೇರೆ, ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಆ ರೊಟ್ಟಿ ಅಷ್ಟು ಚೆನ್ನಾಗಿರುತ್ತೆ. ಸೊ ಬಾಯಲ್ಲಿ ನೀರು ಬರ್ತಿದೆ ನನಗೆ ಆ ರೊಟ್ಟಿ ನೆನೆಸ್ಕೊಂಡು. ಸದ್ಯಕ್ಕೆ ಈ ರೊಟ್ಟಿನೇ ಇರೋದು, ಇದನ್ನೇ ತಿನ್ಕೋಬೇಕು. ನಾನು ಪರವಾಗಿಲ್ಲ, ಒಂದು ಲೆವೆಲ್ಲಿಗೆ ನನಗೆ ಮನಸ್ಸಿಗೆ ಒಪ್ಪೋ ಥರ ನಾನು ರೊಟ್ಟಿನ ಹಾಕ್ತೀನಿ. ಹಾಗಾಗಿ ನಮ್ಮ ಮನೇಲಿ ನನ್ನ ರೊಟ್ಟಿನೇ ಇಷ್ಟ ಎಲ್ಲರಿಗೂ. ನಮ್ಮ ಅಪ್ಪಾಜಿಗಾಗ್ಬೋದು, ನಮ್ಮ ಮನೆಯವ್ರಿಗಾಗ್ಬೋದು, ನನ್ನ ತಂಗಿಗಾಗ್ಬೋದು, ಎಲ್ಲರಿಗೂ ನಾನು ಮಾಡೋ ರೊಟ್ಟಿನೇ ಇಷ್ಟ. ನಾನು ಟೈಮ್ ಇದ್ದಾಗ ಇದ್ರೊಳಗಡೆ ಕ್ಯಾರೆಟು ಹಾಗೆ ಬೀಟ್ರೋಟು ಒಂದೊಂದು ದಿನ ಒಂದೊಂದು ಥರದ್ದೆಲ್ಲ ತುರಿದಾಕೊಂಡು ಮಾಡ್ತೀನಿ. ಬೆಳಿಗ್ಗೆ ಹೊತ್ತು ಅಷ್ಟು ಇದನ್ನೆಲ್ಲ ಹಾಕಿ ಮಾಡಿದ್ರೆ ನಮ್ಮ ಮನೇಲಿ ತಿನ್ನಲ್ಲ. ನೈಟ್ ಆದರೆ ತಿಂತಾರೆ. ನಾನು ಬೆಳಿಗ್ಗೆ ಪ್ಲೈನ್ ರೊಟ್ಟಿನೇ ಹಾಕೋದು. ಇವತ್ತು ಒಂದು ರೊಟ್ಟಿ ಕತೆ ನನಗೆ ಆಗೋಯಿತು. ಸೊ ಇದ್ರ ಜೊತೆಗೆ ಸ್ವಲ್ಪ ಬೀನ್ಸು ಹಾಗೆ ಹೆಸ್ರು ಕಾಳು ಎಲ್ಲ ಹಾಕಿ ಪಲ್ಯ ಮಾಡಿದ್ದೆ. ಆ ರೆಸಿಪಿನ ಯಾವಾಗಲಾದ್ರೂ ಶೇರ್ ಮಾಡ್ತೀನಿ, ಅದು ಚೆನ್ನಾಗಿರುತ್ತೆ ಪಲ್ಯ. ನಾನು ಸ್ವಲ್ಪ ಡಯೆಟ್ನ ಮಾಡ್ತಾಯಿದ್ದೀನಿ. ಹಾಗಾಗಿ ಒಂದು ರೊಟ್ಟಿ, ಸ್ವಲ್ಪ ಪಲ್ಯ, ಹಾಗೆ ಸೀಬೆಹಣ್ಣು, ದಾಳಿಂಬೆ ಹಣ್ಣು, ಹಾಗೆ ಮೆಂತೆ ಮತ್ತು ಕಡಲೆ ಬೀಜನ ಹಾಕಿದ್ದೆ ನೈಟು. ಅದನ್ನು ಮಿಕ್ಸ್ ಮಾಡಿಕೊಂಡು ತಿಂತೀನಿ. ಸೊ ಸ್ನಾನ ಎಲ್ಲ ಆಗಿ ರೆಡಿ ಆಗಿದ್ದೀನಿ. ನಮ್ಮ ಅತ್ತೆರ ಮನೆಗೆ ಹೋಗಬೇಕು. ಅಲ್ಲಿ ಸ್ವಲ್ಪ ಕೆಲಸ ಇದೆ. ಇಲ್ಲಿ ಎಲ್ಲ ಕೆಲಸ ಮುಗೀತು. ಇವಾಗ ಅಲ್ಲಿಗೆ ಹೋಗಬೇಕು. ಫೋನ್ ಮಾಡ್ತಿದ್ದಾರೆ, ಎಲ್ಲ ಟೈಮ್ ಆಗಿದೆ. ಅಲ್ಲಿಗೆ ಹೋದ್ಮೇಲೆ ವಿಡಿಯೋ ಮಾಡ್ತೀನಿ, ಬನ್ನಿ. ಮನೆಯಲ್ಲೂ ಪೂಜೆ ಎಲ್ಲ ಮಾಡಿಬಿಟ್ಟು ನಮ್ಮ ಆಂಟಿರ ಮನೆಗೆ ಹೋಗ್ತಿದ್ದೆ. ನಮ್ಮ ಅತ್ತೆರ ಮನೆಗೆ ಹೋಗ್ತಿದ್ದೆ. ನಮ್ಮ ಅತ್ತೆನ ನಾನು ಆಂಟಿ ಅಂತಲೇ ಕರೆಯೋದು. ಹಾಗಾಗಿ ಒಂದೊಂದು ಸಲ ಮಿಸ್ ಆಗಿ ಬಂದುಬಿಡುತ್ತೆ. ಅದು ಯಾವಾಗಲೂ ಹೇಳ್ಬಿಡ್ಬೇಕಲ್ವ, ಯಾವುದನ್ನು ಮುಚ್ಚಿಟ್ಕೋಬಾರ್ದು. ಹಾಗಾಗಿ ಬಂದೆ. ಆಂಟಿರ ಮನೇಲಿ ಸ್ವಲ್ಪ ಕೆಲಸ ಇತ್ತು, ಎಲ್ಲ ಮುಗಿಸಿ. ಏನೇ ಆಗಲಿ ಅತ್ತೆ ಎದುರಿಗೆ ವಿಡಿಯೋ ಮಾಡೋದು ಸ್ವಲ್ಪ ಮುಜುಗರ ಅನಿಸುತ್ತೆ. ಹಾಗಾಗಿ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ. ಅದನ್ನು ಮುಗಿಸಿ ಅಂಗಡಿಗೆ ಬಂದೆ. ನಾನು ಸುಮಾರು ಅಂಗಡಿಗೆ ಬಂದಾಗ 12 ಗಂಟೆ ಆಗಿತ್ತು. ಮತ್ತೆ ಮಧ್ಯಾಹ್ನ ಊಟಕ್ಕೆ ಹೋಗಲೇ ಇಲ್ಲ, ನನಗೂ ಹಶ್ವಾಗಿರಲಿಲ್ಲ. ಹಾಗೆ ನಮ್ಮ ಮಾಮ ಅಲ್ಲೇ ಅಂಗಡಿ ಪಕ್ಕನೇ ಮನೆ ಇರೋದು. ಅವರು ಕಾಫಿ ಮಾಡಿದ್ದೀನಿ ಬಾ ಅಂತ ಕರೆದ್ರು. ಆ ಅಂಗಡಿ ಹತ್ರ ಒಂದು 10 ನಿಮಿಷ ಯಾರನ್ನೋ ಬಿಟ್ಟು ಕಾಫಿ ಕುಡ್ಕೊಂಬರೋಣ ಅಂತ ಹೋದೆ. ಪಾಪ ನನಗೋಸ್ಕರ ಶುಗರ್ಲೆಸ್ ಮಾಡಿದರು. ನಾನು ಅಷ್ಟು ಸಕ್ಕರೆದು ಕುಡಿತಿಲ್ಲ, ಹಾಗಾಗಿ ಶುಗರ್ಲೆಸ್ ಮಾಡಿಕೊಟ್ರು. ಕಾಫಿ ಕುಡಿದು ಸ್ವಲ್ಪ ಕಡಲೆ ಬೀಜ ತಿಂದು ಮತ್ತೆ ಅಂಗಡಿ ಹತ್ರ ಬಂದೆ. ಮಧ್ಯಾಹ್ನ ಊಟ ಮಾಡೋಕ್ಕೆ ಹೋಗಲೇ ಇಲ್ಲ ನಾನು, ಹೊಟ್ಟೆನೂ ಅಷ್ಟಿರಲಿಲ್ವಲ್ಲ. ಹಾಗಾಗಿ ಅಂಗಡಿಲೇ ಇದ್ದೆ. ಬೆಳಿಗ್ಗೆ 12 ಗಂಟೆಗೆ ಬಂದವಳು, 9 ಗಂಟೆ ಆದರೂ ಇಲ್ಲೇ ಇದ್ದೀನಿ. ಇವಾಗ ಹೋಗಬೇಕು ಮನೆ ಹತ್ರ. 9 ಗಂಟೆಗೆಲ್ಲ ಕ್ಲೋಸ್ ಮಾಡಿಬಿಡ್ತೀವಿ. ಮನೆಗೆ ಬಂದೆ. ಹಾಗೆ ಸಾಂಬಾರು, ಅನ್ನ, ಮುದ್ದೆ ಎಲ್ಲ ಅಮ್ಮ ಮಾಡಿದರು ಅಡುಗೆನ. ಹಾಗೆ ಸ್ವಲ್ಪ ಸಾಂಬಾರನ್ನ ಬಿಸಿ ಮಾಡ್ತಾಯಿದ್ದೆ ಊಟಕ್ಕೆ ಕೊಡೋಣ ಅಂತ. ಅಂಗಡಿಯಿಂದ ಬಂದವಳೆ ತಲೆ ತುಂಬ ನೋವ್ತಾಯಿತ್ತು. ಹಾಗಾಗಿ ಚೆನ್ನಾಗಿ ಹರಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿ ತಲೆಗೆ ಹಚ್ಕೊಂಡೆ. ಇವಾಗಲೇ ಹೆಂಗಾಗಿದೆ ನೋಡಿ ನಮ್ಮ ಕೂದಲು. ಇನ್ನೊಂದು 10 ವರ್ಷ ಕಳೆದ್ರೆ ಕೂದಲೆಲ್ಲ ಉದುರೋಗುತ್ತೆ ಅನಿಸುತ್ತೆ. ಹಾಗೆ ಅಪ್ಪಾಜಿಗೆ ಮುದ್ದೆ, ಸ್ವಲ್ಪ ಸಾಂಬಾರು ಬಿಸಿ ಮಾಡಿ ಅವ್ರಿಗೆ ಊಟಕ್ಕೆ ಇಟ್ಕೊಟ್ಟೆ. ಹಾಗೆ ನಮ್ಮ ಮನೆಯವರು ಮುದ್ದೆ ಬೇಡ ಅಂತಂದರು. ಅವರಿಗೆ ರೊಟ್ಟಿನ ಕೊಡ್ತಾಯಿದ್ದೆ.
ಬೆಳಿಗ್ಗೆ ಅವ್ರು ರೊಟ್ಟಿ ತಿಂದಿರಲಿಲ್ಲ, ಹಾಗಾಗಿ ಅದನ್ನೇ ಬಿಸಿ ಮಾಡಿಕೊಡ್ತಾ ಇದ್ದೆ. ನಾನು ಅಷ್ಟೇ ರೊಟ್ಟಿನೇ ತಗೊಂಡೆ. ರೈಸ್ ಕಮ್ಮಿ ಮಾಡಿದ್ದೀನಿ ಅನ್ನೋದಕ್ಕಿಂತ ಆಲ್ಮೋಸ್ಟ್ 99% ರೈಸ್ ತಿಂತಿಲ್ಲ, ಅವಾಯ್ಡ್ ಮಾಡ್ತಾ ಇದ್ದೀನಿ. ನಮ್ಮ ಮನೇಲಿ ಅದೇ ಜಗಳ, ಅನ್ನ ಊಟ ಮಾಡಲ್ಲ. ಅವ್ರ ಎದುರಿಗೆ ಡಯೆಟು ಅಂತ ಅನ್ನಂಗಿಲ್ಲ, ಬಾಯಿಗೆ ಬಂದಂಗೆ ಬೈತಾರೆ, ನಿಮ್ಮ ಡಯೆಟ್ ನಾವು ನೋಡಿದ್ದೀವಿ ಅಂತ. ಅವ್ರು ಬೈಯೋದ್ರಲ್ಲೂ ತಪ್ಪಿಲ್ಲ, ನಾವು ಒಂದೊಂದ್ಸಲ ಡಯೆಟ್ನ ಬ್ರೇಕ್ ಮಾಡ್ತೀವಿ. ಅದೇ ಬೈತಿದ್ರು, ಬೆಳಿಗ್ಗೆ ಒಂದು ರೊಟ್ಟಿ ತಿಂದೋಗಿರೋಳು ಈಗ ಒಂದು ರೊಟ್ಟಿ ತಿಂತಿದ್ಯಲ್ಲ ನೀನು, ಕೆಲಸ ಮಾಡೋಕ್ಕೆ ಹೆಂಗೆ ಬರುತ್ತೆ ಶಕ್ತಿ ಅಂತ ಅಂತಿದ್ರು. ಸೊ ಹಾಗೆ ಪಾತ್ರೆ ಎಲ್ಲ ಸ್ವಲ್ಪ ಇದ್ದು ಇವೆಲ್ಲ ಕ್ಲೀನ್ ಮಾಡಿ ಮಲ್ಕೊಂಡ್ರೇ ಸಮಾಧಾನ ನನಗೆ. ಇಲ್ಲ ಅಂತಂದರೆ ನಿದ್ದೆನೇ ಬರಲ್ಲ. ಅಯ್ಯೋ ಪಾತ್ರೆ ಇದ್ದಾವೆ, ಕ್ಲೀನ್ ಮಾಡಲಿಲ್ಲ, ನೀಟಾಗೆಲ್ಲ ಒರೆಸ್ಲಿಲ್ಲ ಅಂತ ಮನ್ಸಲ್ಲಿ ಕಾಡ್ತಿರುತ್ತೆ. ಆ ಪಾತ್ರೆ ಎಲ್ಲ ಅಮ್ಮ ತೊಳೆದಿಟ್ಟಿರೋರು, ಯಾಕೋ ಅವರಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ಪಾತ್ರೆ ಎಲ್ಲ ಏನೂ ತೊಳೆದಿರಲಿಲ್ಲ. ನನಗೂ ಸುಸ್ತಾಗಿತ್ತು, ನಾನು ತೊಳೆಯೋಂಗಿರಲಿಲ್ಲ. ಬಟ್ ಆದರೂ ಮನಸ್ಸು ಒಪ್ಪಲ್ಲ. ಎಲ್ಲ ನೀಟಾಗಿ ತೊಳೆದು ಕೌಂಟರೆಲ್ಲ ಕ್ಲೀನ್ ಮಾಡಿ ಮಲ್ಕೊಂಡ್ರೇ ನನಗೆ ಸಮಾಧಾನ. ಅದಕ್ಕೆ ಎಲ್ಲ ತೊಳೆದಿಡ್ತಾ ಇದ್ದೆ. ಹಾಗೆ ಬೆಳಿಗ್ಗೆ ಹಾಲನ್ನ ಕಾಯಿಸೋದನ್ನು ಮರೆತುಬಿಟ್ಟಿದ್ದೆ, ಹಾಗೆ ಫ್ರಿಡ್ಜಲ್ಲಿ ಇಟ್ಬಿಟ್ಟಿದ್ದೆ. ಅದನ್ನು ಕಾಯಿಸಿಡೋಣ ಅಂತ ಪಾತ್ರೆಗೆ ಸ್ವಲ್ಪ ಬಿಸಿನೀರು ಹಾಕಿ ಹಾಲು ಕಾಯಿಸೋ ಪಾತ್ರೆಗೆ ನೀಟಾಗಿ ತೊಳ್ಕೊಂಡಾದಮೇಲೆ ಹಾಲನ್ನ ಕಾಯಿಸಿ, ಯಾವುದೇ ಥರ ಆಗಲಿ ಒಡೆದೋಗೋದು ಎಲ್ಲ ಆಗೋಲ್ಲ. ನಾನು ಯಾವಾಗಲೂ ಹಾಲು ಕಾಯಿಸೋದಾದರೆ ಪಾತ್ರೆನ ಬಿಸಿನೀರಲ್ಲಿ ತೊಳೆದು ಕಾಯಿಸ್ತೀನಿ. ಹಾಗೆ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಗಿ ವಿಡಿಯೋನ ನೋಡಿ, ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ನನಗೂ ತುಂಬ ಹೆಲ್ಪ್ ಆಗುತ್ತೆ ನಿಮ್ಮ ಕಡೆಯಿಂದ. ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಪೂರ್ತಿ ನೋಡಿ ಅಂತ ಹೇಳ್ತಾ, ಹಾಗೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಅವರಿಗೆ ಒಂದು ಥ್ಯಾಂಕ್ಸ್ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.